ತುಂಬ ಜನ ಯೂಟ್ಯೂಬರ್ಗಳು ನಿಮಗೆ ಅಲ್ಲಿ ಇನ್ವೆಸ್ಟ್ ಮಾಡಿ ಇಲ್ಲಿ ಇನ್ವೆಸ್ಟ್ ಮಾಡಿ ಅದು ಐಡಿಯಾ ಬೆಸ್ಟ್ ಇದು ಐಡಿಯಾ ಬೆಸ್ಟ್ ಅಂತ ಫುಲ್ಲು ಕನ್ಫ್ಯೂಸ್ ಮಾಡಿರ್ತಾರೆ ನಿಮಗೆ. ಬಟ್ ಬಿಗಿನರ್ಸ್ಗಳು ಏನು ಮಾಡಬೇಕು ಗೊತ್ತಾ? ನನ್ನ ಪ್ರಕಾರ ಬಿಗಿನರ್ಸ್ಗಳು ಫಂಡಮೆಂಟಲ್ ಅನಾಲಿಸಿಸ್ ಇವೆಲ್ಲ ಕಲೀರಿ, ಬೇಡ ಅಂತಲ್ಲ. ಟೆಕ್ನಿಕಲ್ ಅನಾಲಿಸಿಸ್ ಇವೆಲ್ಲ ಕಲೀರಿ, ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಕೋರ್ಸು ಇದನ್ನೆಲ್ಲ ಬಿಟ್ಟಾಕ್ಬಿಡಿ. ಯೂಟ್ಯೂಬ್ ನೋಡಿ ಫಂಡಮೆಂಟ್ ಅದೆಲ್ಲ ನಿಧಾನಕ್ಕೆ ಕಲ್ತ್ಕೊತಾ ಇರಿ. ಬಟ್ ಅದಕ್ಕಿಂತ ಮುಖ್ಯವಾಗಿ ನೀವು ಮನಿನ ಸೇವ್ ಮಾಡಬೇಕು. ಯಾವ ರೀತಿ? ನೀವು ಡೈರೆಕ್ಟಾಗಿ ಸ್ಟಾಕಲ್ಲಿ ಅದು ಎಷ್ಟೇ ಒಳ್ಳೆ ಕಂಪ್ನಿ ಆಗಿರ್ಬೋದು, ಬಟ್ ನಿಮ್ಗೆ ಅದು ಅರ್ಥ ಆಗಿಲ್ಲ ಅಂದರೆ ಅದು ಎಷ್ಟೇ ಒಳ್ಳೆ ಕಂಪ್ನಿ ಆಗಿರೋ ನಿಮಗೆ ಮೈನಸ್ ಆಗುತ್ತೆ. ಓಕೆನಾ? ದಯವಿಟ್ಟು ನಾನು ಏನು ಹೇಳೋದಂದರೆ, ಯೂಟ್ಯೂಬಲ್ಲಿ ನೋಡ್ಕೊಂಡು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದ್ಕೊಂಡು ನೀವು ಇನ್ವೆಸ್ಟ್ ಮಾಡೋಕ್ಕೆಲ್ಲ ಹೋಗ್ಬೇಡಿ. ಇನ್ಕ್ಲೂಡ್ ನಿಮ್ಗೇನಾರ ಅನ್ಲೆಸ್ ನಿಮ್ಗೇನಾರು ಗೊತ್ತಿದ್ದರೆ, ಅದ್ರ ಬಗ್ಗೆ ಸ್ವಲ್ಪನಾರು ಐಡಿಯಾ ಇತ್ತಂದರೆ ನೀವು ಕನ್ಸಿಡರ್ ಮಾಡ್ಬೋದು. ನನಗೆ ಕಂಪ್ಲೀಟ್ ಝೀರೋ, ನನಗೇನೂ ಗೊತ್ತಿಲ್ಲ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಅಂತ ಹೇಳ್ತಾರೆ, ಪೆನ್ನಿ ಸ್ಟಾಕ್ ಅಂತ ಹೇಳ್ತಾರೆ, ಸ್ಮಾಲ್ ಸ್ಟಾಕು, ಮಿಡ್ ಕ್ಯಾಪು ಇದೆಲ್ಲ ಹೇಳ್ತಾರೆ. ಅದೆಲ್ಲ ನೀವು ತಲೆ ಕೆಡಿಸ್ಕೊಬೇಡಿ. ನಾನು ಹೇಳೋದು ಒಂದೇ ಒಂದು ಕ್ಲಿಯರ್ ಕಟ್ ಹೇಳ್ತೀನಿ ನನ್ನ ಎಕ್ಸ್ಪೀರಿಯೆನ್ಸ್ ಮೂಲಕ. ಬಿಗಿನರ್ಸ್ಗಳು ನಿಮ್ಗೆ ಇನ್ವೆಸ್ಟ್ ಮಾಡಬೇಕಂತಲೇ ಬಂತು ಅಂದರೆ ನೀವು ಎಲ್ಲರ ಹತ್ರನೂ ಕಮೆಂಟ್ ಸೆಕ್ಷನಲ್ಲಿ ಇಲ್ಲಿ ನೀವು ಬ್ರೋಕರ್ ಅಕೌಂಟ್ ಓಪನ್ ಮಾಡಿರ್ತೀರ. ಸೊ ಅದೇ ಸುಮ್ಮನೆ ನಾನು ಇಲ್ಲಿ ಒಂದು ಬ್ರೋಕರ್ ಅಕೌಂಟ್ ಕೊಟ್ಟಿದ್ದೀನಿ, ನಿಮ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ಇಲ್ಲಿ ಓಪನ್ ಮಾಡಿ. ಇಲ್ಲ ಆಲ್ರೆಡಿ ನಿಮ್ಮ ಹತ್ರ ಇತ್ತು ಅಂದರೆ ಅದರಲ್ಲೇ ಹೋಗಿ. ಫಸ್ಟು ನೀವು ಬಿಗಿನರ್ಸ್ಗಳು ನನ್ನ ಒಂದು ಫ್ರೆಂಡಾಗಿ ಅಡ್ವೈಸ್ ಮಾಡ್ತಾಯಿದ್ದೀನಿ, ಈ ಸ್ಟಾಕ್ಗಳೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಗೊತ್ತಿಲ್ಲ ಅಂದರೆ. ಓಕೆನಾ? ನೀವು ಫಸ್ಟ್ ಮಾಡಬೇಕಾಗಿರೋದು ETF ಇನ್ವೆಸ್ಟ್ ಮಾಡಿ. ETF ನೀವು ಇನ್ವೆಸ್ಟ್ ಮಾಡಿ. ಓಕೆನಾ? ETF ಅಂದರೆ ಯಾವ ಥರ ETF ತುಂಬ ಎಲ್ಲ ಥರ ಇದೆ. ಬೇಸಿಕಲಿ ಎಲ್ಲ ಥರ ETF ಮೇಜರಾಗಿ ನೀವು 30 ವರ್ಷದಿಂದ ಕೆಳಗೇನಾರು ಇದ್ದೀರಾ ಅಂತಂದರೆ ನೀವೆಲ್ಲರೂ ನಾನು ಅಡ್ವೈಸ್ ಮಾಡ್ತಾಯಿಲ್ಲ. ನೀವು ಸ್ಮಾಲ್ ಕ್ಯಾಪ್ ETF ಇಂಡೆಕ್ಸ್ಗಳನ್ನ ನೀವು ಕನ್ಸಿಡರ್ ಮಾಡ್ಬೋದು. ತುಂಬ ವಾಲಟಾಲಿಟಿ ಇರುತ್ತೆ, ಬಟ್ ನಿಮಗೆ ಟೈಮ್ ನಿಮ್ಮ ಫೇವರ್ ಇರೋದ್ರಿಂದ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಅದರಲ್ಲೇ ಇನ್ವೆಸ್ಟ್ ಮಾಡಿ. ನನ್ನ ಪ್ರಕಾರ ಮ್ಯೂಚುವಲ್ ಫಂಡ್ ನಾನು ಏನಕ್ಕೆ ಸಜೆಸ್ಟ್ ಮಾಡಲ್ಲ ಅಂದರೆ, ಅದರಲ್ಲಿ ಕೆಲವೊಂದೊಂದು ಟ್ರಾನ್ಸ್ಪರೆನ್ಸಿ ಇವೆಲ್ಲ. ಓಕೆನಾ? ಟ್ರಾನ್ಸ್ಪರೆನ್ಸಿ ಮತ್ತು ಬಟ್ ಎಲ್ಲರಿಗೂ ಶೂಟ್ ಆಗಲ್ಲ, ಎಲ್ಲರಿಗೂ ಅದು ಅಷ್ಟೊಂದು ಸೂಕ್ತ ಅಲ್ಲ. ನನ್ನ ಪ್ರಕಾರ ಬಿಗಿನರ್ಸ್ಗಳಿಗೆ ಅಥವಾ 30 ವರ್ಷದಿಂದ ಕೆಳಗಡೆ ಯಾರು ಇದ್ದೀರಾ ನೀವೆಲ್ಲ ರೀಟೇಲ್ ಇನ್ವೆಸ್ಟರ್ ಅಂತ ನಾವೆಲ್ಲರೂ ಸೇಫು. ಫಸ್ಟು ಮನಿ ಸೇಫು, ನೆಕ್ಸ್ಟು ತುಂಬ ಕಾಂಪ್ಲಿಕೇಟೆಡ್ ಆಗಿರಬಾರ್ದು. ಓಕೆ? ಸ್ಟಾಕ್ಗಳಲ್ಲಿ ನಾನು ಏನಕ್ಕೆ ಬೇಡ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅದರಲ್ಲಿ ನೀವು ಅಂದ್ಕೊಂಡಿರೋಷ್ಟಲ್ಲ. ಅದರೆಲ್ಲ ಸ್ವಲ್ಪ ಸ್ಟಡಿ ಮಾಡ್ತಾ ಇರಬೇಕು. ಸ್ಟಾಕ್ನ ಕಂಪ್ಲೀಟಾಗಿ ಟ್ರ್ಯಾಕ್ ಮಾಡ್ತಾ ಇರಬೇಕು. ಕ್ವಾರ್ಟರ್ಲಿ ಅವರು ಕಾಲ್ ಓದ್ತಾ ಇರಬೇಕು. ಮತ್ತು ಅವರು ಯಾವ ಪ್ರಾಡಕ್ಟ್ ಲಾಂಚ್ ಮಾಡ್ತಾಯಿದ್ದಾರೆ, ಕಾಂಪಿಟೇಟರ್, ಅದೆಲ್ಲ ಕೆಲವೊಂದನ್ನು ತುಂಬ ಕನ್ಸಿಡರ್ ಮಾಡಬೇಕಾಗತ್ತೆ. ಜಿಯೋ ಪೊಲಿಟಿಕಲ್ ಅದೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡು ಸ್ಟಾಕ್ಗಳಲ್ಲಿ ಎಂಟ್ರಿ ಎಕ್ಸಿಟು ಆಗ್ತಾ ಇರಬೇಕಾಗತ್ತೆ. ಅದು ಹೇಗೆ ಅಂದರೆ, ಉದಾಹರಣೆಗೆ ನಾನು ಹೇಳಬೇಕಂದ್ರೆ, ಈ ಹಳ್ಳಿ ಕಡೆ ಮೊಸರು ಕಡಿಯಲ್ವಾ, ಮೊಸರು ಕಡಿದ್ರೆ ಬೆಣ್ಣೆ ಬರುತ್ತಲ್ವ, ಬೆಣ್ಣೆ ತುಪ್ಪ. ಸೊ ಹಾಗೆ ಇದರಲ್ಲಿ ಈ ಸ್ಟಾಕ್ಗಳಲ್ಲಿ
ಕೆಲವೊಂದು ಸಲ ಲಾಸನ್ನು ಮಾಡ್ಕೋಬೇಕಾಗತ್ತೆ, ಪ್ರಾಫಿಟು ಮಾಡ್ಕೋಬೇಕಾಗತ್ತೆ, ಎಕ್ಸಿಟ್ ಆಗ್ತಾ ಇರಬೇಕಾಗತ್ತೆ, ಕೆಲವೊಂದು ಸಲ ಎಂಟ್ರಿ ಆಗಬೇಕಾಗತ್ತೆ. ಕೆಲವೊಂದು ಸ್ಟಾಕ್ಗಳಲ್ಲಿ ಲಾಂಗ್ ಟರ್ಮ್ ಆಗಿರಬೇಕಾಗತ್ತೆ. ಬಿಕಾಸ್ ಅವರು ಮ್ಯಾನೇಜ್ಮೆಂಟ್ ಏನು ಹೇಳ್ತಾರೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಆ್ಯಕ್ಚುಲಿ. ಮತ್ತು ನಮ್ಮದು ಒಂದು ವ್ಯೂ ಪಾಯಿಂಟ್ ಇರುತ್ತಲ್ವ, ನಾವು ಎಲ್ಲಿವರೆಗೂ ಹೋಲ್ಡ್ ಮಾಡ್ಬೋದು, ನಮ್ಗೆ ಯಾವ ಸೆಕ್ಟರ್ ನಮ್ಗೆ ಅರ್ಥ ಆಗುತ್ತೆ ಅಂಥ ಸೆಕ್ಟರ್ಗಳಲ್ಲೇ ಅದು ಹೇಳ್ತಾ ಹೋತಂದರೆ ತುಂಬ ದೊಡ್ಡ ಟಾಪಿಕ್ ಅದು ಆ್ಯಕ್ಚುಲಿ. ಅದು ಬೇಡ ಆ್ಯಕ್ಚುಲಿ. ದಯವಿಟ್ಟು ಬಿಗಿನರ್ಸ್ಗಳು ನಿಮಗೆ ಒಂದು ವಾರ್ನಿಂಗ್ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಅಂಟಿಲ್ ಅನ್ಲೆಸ್ ನಿಮ್ಮ ಹತ್ರ ಐ ಕ್ಯಾಪಿಟಲ್ ಮತ್ತು ತುಂಬ ಅದ್ರ ಬಗ್ಗೆ ಮಾಹಿತಿ ಇದ್ದರೆ ಯು ಕ್ಯಾನ್ ಗೋ. ಬಟ್ ಅದು ನಾನು ಸಜೆಸ್ಟ್ ಮಾಡಲ್ಲ ಬಿಗಿನರ್ಸ್ಗಳು ನನ್ನ ಪ್ರಕಾರ. ಓಕೆನಾ? ಫಸ್ಟು ನೀವು ನಿಮ್ಮ ಫ್ಯಾಮಿಲಿ ಕಡೆ ಗಮನ ಕೊಡಿ. ಎರಡನೇದು, ನೀವು ಎಲ್ಲರೂ ಇನ್ಶೂರೆನ್ಸ್ ಮಾಡಿಸಿರಲೇಬೇಕು. ಏನು ಇನ್ಶೂರೆನ್ಸು? ಹೆಲ್ತ್ ಇನ್ಶೂರೆನ್ಸ್ ಅಂತೂ ಮಾಡಿಸಿರಲೇಬೇಕು. ಯಾಕಂದರೆ ನೀವು ETF ಅಲ್ಲಿ ಹಾಕಿರ್ತೀರ, ಒಂದೇನೋ ಅಮೌಂಟ್ ಗ್ರೋ ಆಗ್ತಾ ಇರ್ತದೆ, ಅದು ಉಳ್ಕೋಬೇಕಲ್ರಪ್ಪ. ಆ ಅಮೌಂಟ್ ಉಳ್ಕೋಬೇಕಂದ್ರೆ ನೀವು ಒಂದು ಹೆಲ್ತ್ ಇನ್ಶೂರೆನ್ಸು ನಿಮ್ಮ ಫ್ಯಾಮಿಲಿಗೆ ಒಂದು ಅಟ್ಲೀಸ್ಟು ಅಮ್ಮಮ್ಮ ಅಂದರೆ ಒಂದು 5 ಲ್ಯಾಕ್ ಕವರ್ ಆಗೋಂಥದ್ದು ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಲೇಬೇಕು. ಯಾಕೆ ಗೊತ್ತಾ? ನೀವು 5 ಲಕ್ಷ ನೀವು ಎಲ್ಲೋ ಒಂದು ETF ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀರ ಅಂದ್ಕೊಳ್ಳಿ, ಒಳ್ಳೆ ರಿಟರ್ನೇ. ಬೇಡಪ್ಪ, 1 ಲಕ್ಷ ರಿಟರ್ನ್ ಬಂದಿದೆ ಅಂದ್ಕೊಳ್ಳಿ, ನಾಳೆ ದಿವಸ ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಹಾಸ್ಪಿಟಲೈಸ್ ಆದರೆ, ಏನಾದರೂ ಆಗೋದು ಬೇಡ, ಆದರೆ ಸಪೋಸ್ ಅವಾಗ ಏನು ಮಾಡ್ತೀರಾ? ಎಲ್ಲ ವಿಡ್ರಾಲ್ ಮಾಡ್ತೀರಲ್ವಾ? ಸಪೋಸ್ ಹೇಳೋಕ್ಕಾಗಲ್ಲ. ಕೆಲವೊಂದು ಸಲ ಹೆಂಗಿರುತ್ತೆ ಅಂದರೆ ETF ಅಲ್ಲಿ ಏನೇನು ಇದೆಯೋ ಎಲ್ಲನೂ ವಿಡ್ರಾಲ್ ಮಾಡ್ಕೊಂಡು ಹಾಸ್ಪಿಟ್ಲು ಬಿಲ್ ಪೇಮೆಂಟ್ ಮಾಡಬೇಕಾಗತ್ತೆ. ಆವಾಗ ನೀವು ಇಷ್ಟು ದಿನ ಕಾದಿದ್ದು ಪವರ್ ಆಫ್ ಕಾಂಪೌಂಡಿಂಗು ಅದೆಲ್ಲ ಏನಾಯಿತು? ಎಲ್ಲ ಒಳ್ಳೆ ಹುಣ್ಸೆಂಟ ತೆವ್ದಂಗೆ ಕಿವಿಸ್ದಂಗೆ ಹೊಂಟೋಯ್ತದೆ. ಬಟ್ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಫಸ್ಟು ನೀವು ಕನ್ಸಿಡರ್ ಮಾಡಬೇಕಾಗಿರೋದು, ಆ ದುಡ್ಡು ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಆ ದುಡ್ಡನ್ನ ನೀವು ಬಳಸಲ್ಲ ಅನ್ನೋದು ಯಾವ ಉದ್ದೇಶಕ್ಕೆ ನೀವು ಇನ್ವೆಸ್ಟ್ ಮಾಡ್ತಾಯಿದ್ದೀರೋ, ಸೊ ಅದೇ ಉದ್ದೇಶಕ್ಕೆ ನೀವು ಅಲ್ಲೇ ಇರಬೇಕು. ಅದಕ್ಕಿಂತ ಮುಂಚೆ ಆ ಉದ್ದೇಶಕ್ಕೆ ಅದು ಈಡೇರಬೇಕಂದ್ರೆ ಬೇಸಿಕ್ ನೀಡ್ಸ್ಗಳು ಏನೇನೋ, ಎಮರ್ಜೆನ್ಸಿ ಫಂಡ್ ಒಂದು 6 ಮಂತ್ ಆಗಷ್ಟು ನಿಮ್ಮ FD ಅಕೌಂಟ್ಗಳಲ್ಲಿ ಇರಬೇಕು. ನಾನು ಯಾವ ಆ್ಯಪು ಸಜೆಸ್ಟ್ ಮಾಡಲ್ಲ. ನಿಮ್ಗೆ ಯಾವ್ದು ಇಷ್ಟನೋ ನೀವು ಅಲ್ಲಿ ಹಾಕ್ಕೊಳ್ಳಿ. ನನ್ನ ಸಜೆಷನ್ ಏನು ಗೊತ್ತಾ? ಯಾವ್ದಾರ ಒಂದು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಒಂದು FD ಓಪನ್ ಮಾಡಿ, ಬಟ್ ATMನ UPI ಯೂಸ್ ಮಾಡಬೇಡಿ. ಓಕೆನಾ? ಓನ್ಲಿ ಬ್ಯಾಂಕ್ ಅಕೌಂಟ್. ಅದರಲ್ಲಿ ನಿಮ್ಗೆ ಎಮರ್ಜೆನ್ಸಿ ಏನು ಅಮೌಂಟ್ ನೀವು ಮಾಡ್ತಾ ಇದ್ದೀರೋ 6 ಮಂತ್ 1 ಇಯರ್ಗೆ ಆಗೋಷ್ಟು ಅದರಲ್ಲಿ ಟ್ರಾನ್ಸ್ಫರ್ ಮಾಡಿಕೊಡಿ. ಓಕೆನಾ? ನಾಳೆ ದಿವಸ ಯಾರ ಹತ್ರನೂ ಹೋಗಿ ಕೈ ಕಾಲು ಹಿಡಿಯೋಂಥ ಪರಿಸ್ಥಿತಿ ಬರಲ್ಲ. ಅಕಸ್ಮಾತ್ ಕೆಲಸ ಬಿಟ್ಟೋಯ್ತು ಅಂದರೆ ಬೇಸಿಕ್ ನೀಡ್ಸ್ಗಳಿಗಾದರೂ ಕವರ್ ಆಗೋ ಥರ ಅದು ನಿಮಗೆ ಒಂದು ಪ್ರೊಟೆಕ್ಟ್ ಮಾಡುತ್ತೆ. ಓಕೆನಾ? ಇನ್ನೊಂದು ತುಂಬಾ ಆ್ಯಕ್ಚುಲಿ ಇದು ಅದು ಜೀವನ ಕಳೆದ್ರೆ ಜೀವನಕ್ಕೆ ಸಪೋರ್ಟ್ ಆದರೆ, ಇನ್ನೊಂದು ನಿಮ್ಮ ಪ್ರಾಣಗಳಿಗೆ ಸಪೋರ್ಟ್ ಆಗೋಂಥದ್ದು ಇನ್ನೊಂದಿದೆ, ಹೆಲ್ತ್ ಇನ್ಶೂರೆನ್ಸ್. ನಿಮ್ಮ ಫ್ಯಾಮಿಲಿ ಕೊಲ್ಯಾಪ್ಸ್ ಆಗದೇ ಇರೋಂಗೆ ತಡಿಬೇಕಂದ್ರೆ ನೀವು 100% ನಿಮ್ಮ ಫ್ಯಾಮಿಲಿಗೆ ಗಂಡ ಹೆಂಡತಿ ಮಕ್ಕಳು ಅಥವಾ ಯಾರು 5 ಜನ ಅಥವಾ 3 ಜನ ನೀವು ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಲೇಬೇಕು. ಯಾವ್ದಾರ ಮಾಡಿಸಿ. ಬಟ್ ನನ್ನ ಸಜೆಷನ್ ಏನಂದರೆ, ನೀವು ಮಾಡಿಸಿ. ಮಿನಿಮಮ್ ಒಂದು 5 ವರ್ಷ ಆದಮೇಲೆ ಎಲ್ಲ ಇನ್ಶೂರೆನ್ಸ್ ಕಂಪ್ನಿಯವರು ಕ್ಲೈಮ್ ಕೊಡಲೇಬೇಕು. ಓಕೆನಾ? ಅದರಲ್ಲೂ ಕೆಲವೊಂದೊಂದು ಭಯ ಇದೆ, ಆನ್ಲೈನ್ ಮಾಡಿಸಿದ್ರೆ ಹಾಗೆ ಕ್ಲೈಮ್ ಆಗುತ್ತೋ
ಹಾಗೆ ಹೀಗೆ ಅಂತ. ಅದೆಲ್ಲರಿಗೂ ಇದ್ದೇ ಇರುತ್ತೆ. ಬಟ್ ಏನಂದರೆ ನೀವು ಮಾಡಿಸಿ ಕೊಡಲಿಲ್ಲ ಅಂದರೂ ಫೈಟ್ ಮಾಡ್ಬೋದಲ್ಲ ಅಲ್ವಾ, ಅದರ ಆಪ್ಷನ್ ಇರುತ್ತೆ. ಬಟ್ ಈ IRDA ಸ್ಟ್ರಾಂಗ್ ಇರೋದ್ರಿಂದ ಅಷ್ಟೆಲ್ಲ ಏನು ಸೀನ್ ಇಲ್ಲ. ನೀವು ಮಾಡಿಸಿ, ನೀವು ಅದನ್ನ ಕನ್ಸಿಡರ್ ಮಾಡಲೇಬೇಕು. ಓಕೆನಾ. ಇದಾದಮೇಲೆ ನಿಮ್ಮ ನೆಕ್ಸ್ಟ್ ಅಮೌಂಟ್ ಏನು ಬರುತ್ತೆ, ಎತ್ತು ಮಾಡ್ತಾ ಇದ್ದೀರಾ, ಇನ್ನೊಂದು ಸ್ವಲ್ಪ ಅದು ಎಲ್ಲ ಅಮೌಂಟ್ ಇನ್ವೆಸ್ಟ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅನ್ನೋದಕ್ಕಿಂತ ನೀವು ಫ್ಯಾಮಿಲಿ 4-5 ಜನ ಅದರಲ್ಲಿ ದುಡಿತಾ ಇದ್ದರೆ ಒಂದು ಟ್ರಿಪ್ಪಿಗೆ ಹೋಗ್ಬಿಟ್ಟು ಬನ್ನಿ. ಓಕೆನಾ. ಗೆಟ್ ಟುಗೆದರ್ ಮಾಡಿ, ಏನಾರ ಒಂದು ಆ್ಯಕ್ಟಿವಿಟೀಸ್ ಮಾಡಿ. ಐ ಥಿಂಕ್ 2 ಮಂತ್ಸ್ಗೆ ಒಂದ್ಸತಿ, 1 ಮಂತ್ಗೆ ಒಂದ್ಸತಿ ಇದನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆನಾ. ಇನ್ನು ಮಿಕ್ಕಿದ್ದು ಏನು 40% ಮನಿ ಇದೆಯೋ, ಸೊ ಅದು ನಿಮ್ಮ ಏಜ್ ಪ್ರಕಾರ ಅದನ್ನು ಮಾಡಿಫೈ ಮಾಡ್ಕೊಂಡು ಎಲ್ಲಿ ಇನ್ವೆಸ್ಟ್ ಮಾಡಬೇಕನ್ನೋದು ನಾನೊಂದು ಸಣ್ಣ ಇಂಟ್ ಕೊಡ್ತೀನಿ. ಬಟ್ ರೆಕಮೆಂಡೇಷನ್ ಅಲ್ಲ. ಓಕೆನಾ. ನೀವು ಬಿಗಿನರ್ಸ್ ಅಂತ ತಿಳ್ಕೊಂಡು ನಾನು ನಿಮಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನೂ ಗೊತ್ತಿಲ್ಲ ಅಂತ ನಾನು ತಿಳ್ಕೊಂಡು ನಾನು ನಿಮಗೆ ಒಂದು ಸಣ್ಣ ಸಲಹೆ ಕೊಡೋದಾದರೆ, ಯು ಕ್ಯಾನ್ ಗೋ ಫಾರ್ ಓನ್ಲಿ ETFs. ಓಕೆನಾ. ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಸ್ಟಾಕು ನಿಮಗೆ ಮೊದಲನೇ ಸಲಿಗೆ ನಿಮ್ಗೆ ಅರ್ಥ ಆಗೋಲ್ಲ, ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಅದರಲ್ಲಿ ತುಂಬಾ ಬೇರೆ ಬೇರೆ ಥರ ಇದೆ. ಓಕೆನಾ. ರಿಸಲ್ಟ್ ನೋಡಬೇಕು, ಮ್ಯಾನೇಜ್ಮೆಂಟು ಕಮೆಂಟ್ರಿ ನೋಡ್ತಾ ಇರಬೇಕು, ಕಾಲ್ ಓದ್ತಾ ಇರಬೇಕು, ಅದೆಲ್ಲ ಇದೆ. ಬಟ್ ಬಿಗಿನರ್ಸ್ಗಳಿಗೆ ಸ್ಟಾರ್ಟಿಂಗ್ಗೆ ಅದೆಲ್ಲ ತಲೆಗೆ ಹೋಗಲ್ಲ. ಬಟ್ ಆಸೆ ಇರುತ್ತೆ. ಜಾಕ್ಪಾಟ್ಗಳು ಏನಾರು ಹೊಡೆದ್ರೆ, ಏನಾದರೂ ಮಿರಾಕಲ್ ನಡೆದ್ರೆ ಏನಾರು ದುಡ್ಡು ಹೊಂಟೋಗ್ಬೋದಾ, ₹5 ₹100 ಜಂಪ್ ಆಗ್ಬೋದಾ. ನೋಡಿರಿ, ಯಾವುದೇ ಒಂದು ಪ್ರೈಸ್ ಮೂವ್ ಆಗೋಕ್ಕೆ ಒಂದು ಕಾರಣ ಇರುತ್ತೆ. ಆ ಕಾರಣ ನಮಗೆ ಗೊತ್ತಿಲ್ಲದೇ ಜಂಪ್ ಆಗ್ಬಿಡು ಅಂದರೆ, ಕಾರಣನೇ ಗೊತ್ತಿಲ್ಲದೆ ಜಂಪ್ ಆಗ್ಬಿಡು ಅಂದರೆ ಮಿರಾಕಲ್ ಕೇರಳ ಲಾಟ್ರಿ ಅಲ್ಲ ಇದು. ಓಕೆನಾ. ಹೇಳೋದು ಏನಪ್ಪ ಅಂದರೆ, ಅಷ್ಟೊಂದು ಕಷ್ಟಪಟ್ಟಿದ್ದ ದುಡ್ಡು ಸೇಫಾಗಿರಬೇಕು ಅಷ್ಟೇ. ಗ್ಯಾರಂಟಿ, ಅಟ್ಲೀಸ್ಟ್ ಗ್ಯಾರಂಟಿ ಅನ್ನೋ ಪದ ಯೂಸ್ ಮಾಡಬಾರ್ದು. ಬಟ್ ಸೇಫಾಗಿರಬೇಕು, ಬೆಳೀತಿರಬೇಕು, ಅಗ್ರೆಸಿವ್ ಆಗಿ ಬೆಳೀತಿರಬೇಕು, ಮತ್ತು ಒಳ್ಳೆ ರಿಟರ್ನ್ ಕೊಡಬೇಕು. ಓಕೆನಾ. ಮಿನಿಮಮ್ಮು 12% ಪ್ಲಸ್ ಕೊಡ್ಬೇಕನ್ರಿ. 15% ನನ್ನ ಪ್ರಕಾರ ನಾನು ಕನ್ಸಿಡರ್ ಮಾಡ್ತೀನಿ. ಓಕೆನಾ. ನೀವು ETFಗಳಲ್ಲಿ ಇನ್ವೆಸ್ಟ್ ಮಾಡಬೇಕು. ಅದೇ ನಾನು ಆವಾಗಲೇ ಹೇಳ್ದಾಗೆ ಸ್ಮಾಲ್ ಕ್ಯಾಪ್ ETFಗಳಲ್ಲಿ, ಅದರಲ್ಲೂ ಎಕ್ಸ್ಪೆನ್ಸ್ ರೇಷು, ಟ್ರ್ಯಾಕರ್ ಇರೋರು ಅದೆಲ್ಲ ನೋಡ್ಕೊಂಡು ನೀವು ETFಗಳಲ್ಲಿ ಇನ್ವೆಸ್ಟ್ ಮಾಡಿ. ಓಕೆನಾ. ಇದೇ ಥರದ್ದು ಅದು ಯಾವುದು ಬೆಸ್ಟು, ಯಾವ ETF ಬೆಸ್ಟು ಅನ್ನೋದು ನಿಮಗೇನಾದರೂ ನೆಕ್ಸ್ಟ್ ವೀಡಿಯೋ ಬೇಕು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಬೇಕಾದರೆ ಅದಕ್ಕಂತಲೇ ಒಂದು ಸಪ್ರೇಟ್ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಓಕೆನಾ. ಒಂದು ವಾರ್ನಿಂಗ್ ಕೊಡ್ತಾಯಿದ್ದೀನಿ, ಯಾವುದೇ ಕಾರಣಕ್ಕೂ ದುಡ್ಡು ಡಬಲ್ ಮಾಡ್ತೀನಿ ಅಂತ ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಟು ಕಾಲ್ ಮಾಡ್ತೀನಿ, ನಿಮ್ಮ ಅಕೌಂಟ್ ಕೊಡಿ, ನಾನು ಹ್ಯಾಂಡಲ್ ಮಾಡ್ತೀನಿ, ಪ್ರಾಫಿಟ್ ಅಷ್ಟು ಬರ್ತದೆ, ಇಷ್ಟು ಬರ್ತದೆ ಅಂತ ಯಾವನಾರ ಹೇಳಿದ್ರೆ ನೀವು ಗ್ಯಾರಂಟಿ ನೀವು ಫಿನಾನ್ಷಿಯಲ್ ಇದರಲ್ಲಿ ಒಗ್ಯಾಕ್ಸ್ಕೊಬಿಡ್ತೀರ. ಓಕೆನಾ. ನೋಡಿ, ಈ ದುಡ್ಡು ಅನ್ನೋ ಇದು ಬರುತ್ತಲ್ಲ, ಆ ಡ್ರೈವಿಂಗ್ ಸೀಟಲ್ಲಿ ನೀವೇ ಕೂತ್ಕೋಬೇಕು. ಓಕೆನಾ. ಅದು ಬೇರೆಯವ್ರು ಯಾರಿಗೂ ಶೂಟ್ ಆಗೋಲ್ಲ. ಓಕೆನಾ. ಅಷ್ಟೊಂದು ಡಬಲ್ ಮಾಡ್ತೀನಿ ಅನ್ನೋರು ಅವರೇ ಡಬಲ್ ಮಾಡ್ಕೋಬೋದಾಯಿತು. ನಿಮ್ಗೆ ಯಾಕೆ ಡಬಲ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ಡಬಲ್ ಆಗುತ್ತೆ. ಅದು ಬೇರೆ ಬಿಡಿ, ಅದು ಬೇರೆ ಕತೆ. ಓಕೆನಾ. ಯಾವುದೇ ಕಾರಣಕ್ಕೂ F&O ಟ್ರೇಡಿಂಗ್, ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗು, ಈ ಸೋ ಕಾಲ್ಡ್ ಏನು ಹೇಳ್ತೀವಿ ಕೋರ್ಸ್ಗಳೆಲ್ಲ ಇದೆಯಲ್ರಿ, ನಾನು ಹೇಳ್ತೀನಿ ಕೇಳಿ, ಕೋರ್ಸ್ಗಳೆಲ್ಲ ಅಗತ್ಯ ಇಲ್ಲ. ಓಕೆನಾ. ಬಿಗಿನರ್ಸ್ಗಳಿಗೆ ಫಸ್ಟ್ ಇದು ಮಾಡಿ ಸಾಕು. ಬೆಸ್ಟ್ ಎನಫ್. ಓಕೆ, ಬಾಯ್, ಥ್ಯಾಂಕ್ ಯು, ಮತ್ತೆ ಸಿಗೋಣ.